ಇಡೀ ಗೋಡೆ ಸಂದರ್ಶಿಸಿದೆ. ದಯಮಾಡಿ ಪೂಜೆ ಶ್ರೀಗಳು ಮತ್ತು ಗಣ್ಯಮಾನ್ಯರು ದೇವಿ ಸದಾನಂದ ಕೊಟ್ಟರು ಗೋಡೆ ಧನ್ಯವಾದಗಳು. ಪೂಜೆ ಶ್ರೀಗಳಿಗೆ ಗೃಹ ಮಂತ್ರಿಗಳ ಜೊತೆ ಮುಖ್ಯಮಂತ್ರಿಗಳು ಪ್ರತಿಷ್ಠಾನದ ನಾಯಕ ಯೋಗಿಗಳು ಹಿಂದೆ ಬನ್ನಿ ನೋಡಿ ವಿಧಾನಸೌಧ ಸಚಿವಾಲಯದಲ್ಲಿ ಶಾಖಾಧಿಕಾರಿ ಕಾರ್ಯನಿರ್ವಹಿಸಿದ್ದಾರೆ ಎಸ್ ಶಶಿಧರ್ ಅವರು ಮತ್ತೆ ಎಸ್ ರಾಘವೇಂದ್ರ ಅವರು. ಇವರು ಕೂಡ ವಿಧಾನಸೌಧ ಸಚಿವಾಲಯದಲ್ಲಿ ಗೃಹ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಎಸ್ ಆರ್ ಆಪ್ತ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ಕೂಡ ವಿಧಾನಸಭೆ ಸರ್ ಸೈಡಿಂದ ಹಾಕಿ. ಚಿಕ್ಕಣ್ಣ ಜಗನ್ನಾಥ್ ಅವರ ಸುಪುತ್ರರು ಇವತ್ತಿನ ದಿನದ ಗೋಡೆಗಳನ್ನು ತುಂಬಾ ಸುಂದರವಾಗಿ ಮುದ್ರಿಸಿಕೊಂಡಿದ್ದಾರೆ. ಸಿ ವಿ ದೇವರಾಜವರು, ಡಾಕ್ಟರ್ ಯು ಟಿ ಶಿವಾನಂದಗೌಡರು, ನಾಗಣ್ಣಗೌಡ, ಬಸಪ್ಪ ಗುಂಡಪ್ಪ ಪಾಟೀಲ ಕುಡುವಕರಿಗರು, ಉದಯ್ ಕುಮಾರ್ GS, ಡಾಕ್ಟರ್ ಹನಿಯೂರು ಚಂದ್ರಗೌಡರು, ಉಪನ್ಯಾಸಕರು, ಸಂಶೋಧಕರು, ಕನ್ನಡ ಸಾಹಿತ್ಯ ರತ್ನ ಪ್ರಶಸ್ತಿ, ಸಂಕಪ್ಪ ತ್ಯಾಗೌಡ, ಕೂಡುವಕರು ಮೀಸಲಾತಿ ಹೋರಾಟಗಾರರು, BG ವೆಂಕಟೇಶ್ಗೌಡ, ರವೀಂದ್ರಕಾಂತ್, ರೋಹನ್ ಕುಮಾರ್, ಬೀರಪ್ಪ, ನಾಗಪ್ಪ ವೈದ್ಯ, ಹಾಲಕ್ಕಿ ವರ್ಗರು, ಏನು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರು ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ನನ್ನೆಲ್ಲ ಕುಲ ಬಾಂಧವರಿಗೆ, ಓ ನನ್ನ ಕುಲ ಬಾಂಧವರೇ, ಇದು ನಿಸ್ವಾರ್ಥ ಸೇವೆಯನ್ನ ಮಾಡಲಿಕ್ಕೆ ನಿಂತಿರ್ತಕ್ಕಂಥ ಒಂದು ಕಾರ್ಯಕ್ರಮ. ತಾವೆಲ್ಲರೂ ಕೂಡ ಒಕ್ಕಲಿಗ ಸಮಾಜ ಇಡೀ ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ಸಮಾಜ, ಇಡೀ ವಿಶ್ವವೇ ಬೆರಗು ಮುಟ್ಟಿಸತಕ್ಕಂಥ ಒಂದು ಬೆಂಗಳೂರನ್ನ ಕಟ್ಟಂತ ಕೆಂಪೇಗೌಡರ ನಾಡಿನಲ್ಲಿ ಹುಟ್ಟಂತ ನಾವು ಈ ಸಮಾಜವನ್ನ ಊಟ ಹಾಕುವುದರ ಜೊತೆಗೆ ಜ್ಞಾನ ಮತ್ತೆ ನಿರೋಗಿ ಕೇಂದ್ರಗಳನ್ನ ಮಾಡ್ರಪ್ಪ ಅಂತ ಹೇಳಿ ಕೃಷ್ಣಪ್ಪ ರಂಗಮ್ಮನವರು 96 ಎಕರೆ 35 ಕುಂಟೆ ಜಮೀನನ್ನ ನಮ್ಮ ಒಕ್ಕಲಿಗ ಸಮಾಜದ ಅಡಿಯಲ್ಲಿರ್ತಕ್ಕಂಥ ಅಥವಾ ಅವರೇ ಒಂದು ಟ್ರಸ್ಟ್ ಅಂತ ಏನ್ ಹೇಳಿದ್ರು, ಆ ಟ್ರಸ್ಟ್ ನ ಅಡಿಯ ಮೂಲಕ ಒಕ್ಕಲಿಗ ಸಮಾಜವನ್ನ ಗೌರಿಶಂಕರದ ತುಟ್ಟ ತುದಿ ಎತ್ತರಕ್ಕೆ ತಗೊಂಡೋಗಿ ಅಂತೇಳಿ ಅವ್ರು ಕೊಟ್ಟರು ಆ ಪುಣ್ಯಾತ್ಮತಿ. ಆದ್ರೆ ನನ್ನ ಹಿರಿಯ ಸಹೋದರರು ಅನೇಕ ಸಹೋದರರು ಆ ಭೂಮಿ ಮೇಲೆ ಆಸೆ ಇಟ್ಕೊಂಡು ಇವತ್ತು 52 ಎಕರೆ ಜಮೀನನ್ನ ಅವರು ಪಡ್ಕೊಂಡಿದ್ದಾರೆ. ಅವ್ರು ಯಾವ ಕಾರಣಕ್ಕೆ ಪಡ್ಕೊಂಡಿದಾರ, ನಿಶ್ಚಲಾನಂದ ಸ್ವಾಮೀಜಿಗಳು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ, ಇಡೀ ಭಾವೈಕ್ಯತೆಯನ್ನ ತುಂಬಿ, ಓ ನನ್ನ ಕುಲ ಬಾಂಧವರೇ, ಆ ಆಸ್ತಿಯನ್ನ ಯಾವುದೋ ಒಂದು ಕಾರಣಕ್ಕೆ ನೀವು ಪಡ್ಕೊಂಡಿದ್ದೀರಿ, ಅದನ್ನ ಪ್ರೀತಿಯಿಂದ ಮತ್ತೆ ಈ ಸಮುದಾಯಕ್ಕೆ ಬಿಟ್ಟು ನೀವು ಕೂಡ ಆ ಧನ್ಯತಾ ಭಾವನೆಯ ಕಡೆಗೆ ಹೋಗಿ ಅಂತೇಳಿ ಕರೆ ಕೊಟ್ಟಿದ್ದಾರೆ.
ಬಂಧುಗಳೇ, ಈ ವೇದಿಕೆಯ ಮುಖಾಂತರ ಏನು ಸ್ವಾಮಿಗಳು ಹೇಳಿದರೋ ಅದೇ ರೀತಿ ನಾನು ನಿಮ್ಮನ್ನ ಉರಿದುಂಬಿಸ್ತಾ ಹೇಳ್ತಾ ಇದ್ದೇನೆ. ದಯಮಾಡಿ ಇಡೀ ನಾವೆಲ್ಲರೂ ಕೂಡ ಶ್ರೀರಾಮ ಮಂದಿರವನ್ನ ಕಟ್ಟಲಿಕ್ಕೆ ಯಾವ ರೀತಿ ಇಟ್ಟಿಗೆಯನ್ನ ತಂದುಕೊಟ್ರು ಅದೇ ರೀತಿ ನೀವು ಕೂಡ ಎಲ್ಲರೂ ಕೂಡ ಇಟ್ಟಿಗೆಯನ್ನ ತಂದುಕೊಡುವುದರ ಮೂಲಕ ಈ ವಿದ್ಯಾ ಕೇಂದ್ರಗಳನ್ನ ಹಾಗೂ ನಿರೋಗಿ ಕೇಂದ್ರಗಳನ್ನ ನಾವೆಲ್ಲ ಇದ್ದೀವಿ ಅಂತೇಳಿ ಈ ಸಭೆಯಲ್ಲಿ ಪ್ರಮಾಣ ಮಾಡಿ ಬಂಧುಗಳೇ, ಅವಾಗ ಮಾತ್ರ ಈ ಒಕ್ಕಲಿಗ ಸಮಾಜ ಗಗನದೆತ್ತರಕ್ಕೆ ಸ್ವಾಮಿಗಳು ಹೇಳಿದ್ರು, ಮಂಜೂರು ಹೇಳಿದ್ರು, ಎಲ್ಲ ಹೇಳಿದ್ರು, ನಮ್ದು ಅಭೂತಪೂರ್ವ ಧರ್ಮ ಅಂತ. ಆ ಒಕ್ಕಲಿಗ ಧರ್ಮವನ್ನ ಎತ್ತಿಡಿಬೇಕಾದ್ರೆ ನಾವೆಲ್ಲ ಮನಿಕೋಬಾರ್ದು. ಬಂಧುಗಳೇ, ನಾನೊಂದು ವಿಷಯವನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ. ನಾನು 2 ಕಣ್ಣುಗಳನ್ನ ಕಳ್ಕೊಂಡು ಬೇರೆ ಕಣ್ಣನ್ನು ಹಾಕಿಕೊಂಡು ವಿಕಲಚೇತನನಾಗಿ ಈ ರೀತಿ ಓಡಾಡ್ತಾ ಇದ್ದೀನಿ. ಎಲ್ಲ ಅಂಗಗಳನ್ನ ಇಟ್ಕೊಂಡು ನಾವ್ಯಾಕೆ ಓಡಾಡಬಾರ್ದು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಗಳನ್ನು ಆವತ್ತ ಸ್ಮರಿಸ್ತಾ ಇವತ್ತು ಕೃಷ್ಣಪ್ಪ ರಂಗಮ್ಮ ಸಮಾಜ ಸೇವಾ ಪ್ರತಿಷ್ಠಾನ ಆ ದಂಪತಿಗಳು ನೀಡಿದಂತಹ ಒಂದು ಭೂಮಿಯನ್ನ ಉಳಿಸಲಿಕ್ಕೆ ಯಾರ್ಯಾರು ಹೋರಾಟವನ್ನು ಮಾಡಿದ್ದಾರೆ ಅವರೆಲ್ಲರನ್ನ ಪುರಸ್ಕರಿಸುವಂತ ಮತ್ತೆ ಕೃಷ್ಣಪ್ಪ ರಂಗಮ್ಮನವರ ಹೆಸರನ್ನ ಚಿರಸ್ಥಾಯಿಯಾಗಿ ಉಳಿಸಿ ಆ ಮುಖಾಂತರ ಇನ್ನೂ ಹಲವಾರು ರೀತಿಯ ಕಾರ್ಯಕ್ರಮ ರೂಪಿಸಲಿಕ್ಕೆ ಹೊರಟಿರುವಂತಹ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಆದಿಚುಂಚನಗಿರಿ ವಿಜಯನಗರ ಪೂಜ್ಯರಾದಂಥ ಸೋಮನಾಥ ಶ್ರೀಗಳಲ್ಲಿ ಹಾಗೆ ವಿಶ್ವೋಪಯೋಗ ಮಹಾಸಂಸ್ಕಾರ ಮಾಡಿದ ನಿಶ್ಚಯಾನಂದ ಮಹಾಸ್ವಾಮಿಗಳಲ್ಲಿ ಅನಂತ ಶ್ರದ್ಧೆಗಳು ಸಲ್ಲಿಸಿ ವೇದಿಕೆ ಮೇಲೆ ಇರ್ತಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾದ ಸದಾನಂದ ಗೌಡ್ರೆ, ಶಾಸಕರಾದಂಥ ಮಂಜನಗೌಡ್ರೆ, ವೇದಿಕೆ ಮೇಲಿರುವಂಥ ಎಲ್ಲ ಅತಿಥಿ ಗಣ್ಯರಿಗೆ ಈ ಒಂದು ಕಾರ್ಯಕ್ರಮ ಇಲ್ಲಿ ನೆರೆದಿರುವಂಥ ಎಲ್ಲ ಸ್ವಾಭಿಮಾನಿ ಒಬ್ಬರಿಗೆ ಶರಣಗಳು ಸಲ್ಲಿಸಿ ಒಂದು ವಿಚಾರವನ್ನ ನಾವು ಸ್ಪಷ್ಟವಾಗಿ ಇದರಿಂದ ಅರ್ಥ ಮಾಡ್ಕೊಂಡ್ವಿ. ಏನಂದ್ರೆ ಅರ್ಜಿ ಸಮಿತಿ, ಸಾರ್ವಜನಿಕ ಅರ್ಜಿ ಸಮಿತಿಯ ಅಧ್ಯಕ್ಷರಾಗಿದ್ದ ಮಂಜೂರು ಇಲ್ಲೇ ಇದ್ದಾರೆ ಶಾಸಕರು. ಅವ್ರು ಹೇಳಿದ ಒಂದು ಮಾತನ್ನ ನಾವು ನೆನಪಿಟ್ಕೊಳ್ಬೇಕು. ಬಹಳಷ್ಟು ಜನಕ್ಕೆ ಗೊತ್ತಾಯಿತು, ಇಷ್ಟೆಲ್ಲ ಅವಾಂತರಗಳಿಗೆ ಯಾರೋ ಒಂದು ದಂಪತಿ ಕೊಟ್ಟಂತ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋದಕ್ಕೆ ವಿದ್ಯಾಭ್ಯಾಸಕ್ಕೆ ಕೊಟ್ಟಂತ ಜಾಗ ಇದೆಲ್ಲ ಯಾರ್ಯಾರೋ ಫಲಾಗ್ಬಿಟ್ಟಿದೆಯಲ್ಲ, ಇದಕ್ಕೆ ಸಂಘದವರು ಕೈ ಜೋಡಿಸ್ಬಿಟ್ರಲ್ಲ ಅಂತೇಳಿ ಒಂದು ಆತಂಕ ಇತ್ತು. ಮಂಜುವರು ಮಾತನ್ನು ಕೇಳಿದ ಮೇಲೆ ಅವರು ಕ್ಲಿಯರ್ ಆಗಿ ಹೇಳಿದ್ರು, ಅವರು ಒಂದು ಶಾಸನ ಸಮಿತಿಯ ಸದಸ್ಯರೇ ಆಗಿದ್ದಂಥವರು ಅದಕ್ಕೆ ಈ ಒಂದು ಸಮಸ್ಯೆಗೆ ಒಂದು ರೀತಿ ಒಂದು ಉತ್ತರವನ್ನು ಕೊಟ್ಟು ಆ ಆಸ್ತಿ ಉಳಿದಕ್ಕೆ ಪ್ರಮುಖ ಕಾರಣ ಆಗುವಂಥ ಮಂಜುನಾಥರು ಹೇಳಿದಾಗೆ ಮಂಜೂರು ಒಕ್ಕಲಿಗರ ಸಂಘಕ್ಕೂ ಈ ಆಸ್ತಿಗೂ ಸಂಬಂಧ ಇಲ್ಲ, ಮೇಲ್ವಿಚಾರಣೆ ಇರ್ಬೋದು. ಇದನ್ನ ನಾವು ಈ ಒಂದು ಒಕ್ಕಲಿಗ ಸೇವಾ ಏನು ಕೃಷ್ಣಪ್ಪ ರಂಗಮ್ಮ ಸೇವಾ ಪ್ರತಿಷ್ಠಾನ ಮಾಡಿದಾಗ ಕೆಲವರೆಲ್ಲ ಇರ್ತಿದ್ರು, ಯಾಕೆ ಇದು ಒಕ್ಕಲಿಗ ಸಂಘಕ್ಕೆ ಸಂಘದವರು ಮಾಡ್ತಾ ಇದ್ದಾರಲ್ಲ, ಇನ್ನೊಂದು ಸಮಿತಿ ಎಲ್ಲ ಮಾಡ್ಕೊಂಡು ಯಾಕೆ ಇವರು ಅಂತೇಳಿ. ಈ ರೀತಿಯ ಕೃಷ್ಣಪ್ಪ ರಂಗಮ್ಮನವರ ಹೆಸರನ್ನ ಸ್ಥಿರಸ್ಥಾಯಿ ಉಳಿಸುವಂತ ಇನ್ನೂ ಅರ್ಥ ಸಂಸ್ಥೆಗಳಾಗಿ ತೊಂದರೆ ಇಲ್ಲ. ರಾಮೇಗೌಡ ಬೈರಾಪಟ್ನ ಆದ ನಾನು ಇಡೀ ಒಕ್ಕಲಿಗ ಸಮುದಾಯಕ್ಕೆ ನಾನು ಕೊಡುವ ಈ ಮೂಲಕ ಸಂದೇಶ ಏನು ಅಂದರೆ, ನಾವೆಲ್ಲರೂ ಒಂದಾಗಿರೋಣ, ಯಾರಲ್ಲೂ ವೈಮನಸ್ಸು ಬೇಡ. ಏನು ಈ 96 ಎಕರೆ 35 ಕುಂಟೆ ಆಸ್ತಿಯಲ್ಲಿ 44 ಎಕರೆ 33 ಕುಂಟೆ ಬಂದಿದೆಯೋ ಅದರಲ್ಲಿ ಎಲ್ಲ ರೀತಿಯಾದಂಥ ಜ್ಞಾನ, ಆರೋಗ್ಯ, ವಿವಿಧ ಕ್ಷೇತ್ರಗಳಿಗೆ ಸರ್ವ ಜನತೆಗೂ ಕೂಡ ಅಭಿವೃದ್ಧಿ ಪಥದ ದಾರಿಯತ್ತ ಸಾಗುವಂಥ ಒಂದು ಕಾರ್ಯಕ್ರಮವನ್ನು ಮಾಡೋಣ. ದಯಮಾಡಿ ಎಲ್ಲ ಒಕ್ಕಲಿಗ ಸಂಘದವರೇ, ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಅಡಿಯಲ್ಲೇ ನಾವು ಮಾಡಿರೋದು. ಅಧ್ಯಕ್ಷರು ನಾವು ತುಂಬ ಹೃದಯದಿಂದ ಕರೆದೆ ನಾನು, ಮತ್ತು ಅಶೋಕ್ ತಮ್ಮಾಜಿಯವ್ರನ್ನು ಕೂಡ ಈ ಟ್ರಸ್ಟ್ನ ಅಧ್ಯಕ್ಷರು. ದಯಮಾಡಿ ಬನ್ನಿ, ತಾವು ಇದರ ಮುಂದಾಳತ್ವವನ್ನು ವಹಿಸ್ಕೊಡಿ ಅಂತೇಳಿ ನಾವು ತುಂಬ ಹೃದಯದಿಂದ ಕರೆದಿದ್ದು. ಯಾವುದೋ ಕಾರಣಕ್ಕೆ
ಅವರು ಬಂದಿಲ್ಲ. ಆದರೂ ಕೂಡ ನಾವು ಬಂದಿದ್ದಾರೆ ಅಂತ ನಾವು ತಿಳ್ಕೊಂಡು ನಿಮ್ಮ ಮುಂದಾಳತ್ವದಿಂದ ಈ ಇಡೀ ಒಕ್ಕಲಿಗ ಸಮಾಜ ನಿಂತಿರುತ್ತೆ. ಈ ಒಂದು 44 ಎಕರೆ 33 ಕುಂಟೆ ಈ ಸಮುದಾಯಕ್ಕೆ ಒಂದೇ ಸೂರಾಗಿದೆ. ಆ ಒಂದೇ ಸೂರಿನ ಅಡಿಯಲ್ಲಿ ಸರ್ವತೋಮುಖ ಬೆಳವಣಿಗೆಗೆ ನಾವೆಲ್ಲ ಕಾರಣೀಭೂತರಾಗೋಣ ಅಂಥೇಳಿ ಈ ಮೂಲಕ ನಿಮ್ಮೆಲ್ಲರನ್ನು ನಾನು ಮನವಿ ಮಾಡ್ಕೊಳ್ತೇನೆ. ಮತ್ತೊಂದು ಸಾರಿ ಒಕ್ಕಲಿಗ ಬಂಧುಗಳೇ, ನಾವೆಲ್ಲರೂ ಒಗ್ಗಟ್ಟಾಗಿ ಈ ಸಮಾಜಕ್ಕೆ ಒಂದು ರೀತಿಯ ಉತ್ತಮ ಕೊಡುಗೆಯನ್ನು ಕೊಡೋಣ. ಕೆಂಪೇಗೌಡರು ಕೊಟ್ಟಿರ್ತಕ್ಕಂಥ, ಕೆಂಗಲ್ ಹನುಮಂತಯ್ಯನವರು ಕೊಟ್ಟಿರ್ತಕ್ಕಂಥ ಸಾಧನೆಯ ಜೊತೆಗೆ ನಾವು ಕೂಡ ಎಲ್ಲ ಸೇರಿ ಈ ಒಂದು ಜ್ಞಾನ ಕೇಂದ್ರ, ನಿರೋಗಿ ಕೇಂದ್ರಗಳನ್ನು ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಲ್ಲೂ ಮನವಿ ಮಾಡ್ತೀನಿ. ಇಡೀ ಒಕ್ಕಲಿಗ ಬಂಧುಗಳೇ, ನೀವೆಲ್ಲ ಇದಕ್ಕೆ ಕೈ ಜೋಡಿಸಿ ಅಂತ ಮರಿಸ್ವಾಮಿಯಾದ ನಾನು, ಶ್ರೀ ಚಕ್ಕೆರೆ ಪಡ್ಲಮ್ಮ ಸೇವಾ ಟ್ರಸ್ಟಿನ ಸಂಸ್ಥಾಪಕರಾದ ನಾನು, ನಮ್ಮ ರಮೇಶ್ರವರು ನಮ್ಮ ಕೃಷ್ಣಪ್ಪ ರಂಗಮ್ಮ ಪ್ರತಿಷ್ಠಾನದ ಕೋಶಾಧೀಶರಾದ ಅವರ ಆಹ್ವಾನಿತರಾಗಿ ಬಂದು ನಾನು ನೋಡಿದಾಗ ನಾನು ಉತ್ಸುಕನಾಗಿ ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ನನ್ನ ಟ್ರಸ್ಟ್ ಪರವಾಗಿ, ನಮ್ಮ ಪರವಾಗಿ, ಸರ್ವ ಜನರ ಪರವಾಗಿ ನಾನು ಅವರ ಪ್ರತಿಷ್ಠಾನಕ್ಕೆ ಸದಾ ಬೆಂಬಲವಾಗಿ ನಿಲ್ತೀನಿ. ಈ ಮೂಲಕ ಅವರ ಪ್ರತಿಷ್ಠಾನ ಇನ್ನೂ ಹೆಚ್ಚಿನ ಅಭಿವೃದ್ಧಿಯಾಗಿ ಬೆಳೆಯಲಿ ಎಂದು ಹಾರೈಸುತ್ತೇನೆ. ಧನ್ಯವಾದ.